Once again, welcome to Basveshwara ITech College, Raichur. Good morning, all. So, my name is Pramila Kumari, electrician JTV in Basveshwara ITech College. So, ಇವತ್ತಿನ ಕ್ಲಾಸಲ್ಲಿ ನಾವು ಕಂಪ್ಯಾರಿಸನ್ ಬಿಟ್ವೀನ್ ಓವರ್ ಹೆಡ್ ಆ್ಯಂಡ್ ಅಂಡರ್ಗ್ರೌಂಡ್ ಟ್ರಾನ್ಸ್ಮಿಷನ್ ಲೈನ್ ಬಗ್ಗೆ ತಿಳ್ಕೊಳ್ಳೋಣ. ಸೊ ಲಾಸ್ಟ್ ಕ್ಲಾಸಲ್ಲಿ ನಾನು ಓವರ್ ಹೆಡ್ ಲೈನ್ ಕೇಬಲ್ಸ್ ಯಾವ ಥರ ಯೂಸ್ ಮಾಡ್ತಾರೆ, ಅದಕ್ಕೆ ಮೇನ್ ಕಾಂಪೊನೆಂಟ್ಸ್ ಏನು ಅಂತ ಎಕ್ಸ್ಪ್ಲೇನ್ ಮಾಡಿದ್ದೆ. ಸೊ ಅದರದ್ದು ಅಡ್ವಾಂಟೇಜಸ್ ಡಿಸ್ಅಡ್ವಾಂಟೇಜಸ್ ಇವತ್ತು ನೋಡಿಕೊಂಡು ಪ್ಲಸ್ ಓವರ್ ಹೆಡ್ಡು ಮತ್ತು ಅಂಡರ್ಗ್ರೌಂಡ್ ಟ್ರಾನ್ಸ್ಮಿಷನ್ ಲೈನಲ್ಲಿ ಏನೇನು ಡಿಫ್ರೆನ್ಸು ಅಂತ ನೋಡೋಣ. ಸೊ ಫಸ್ಟ್ ಅಡ್ವಾಂಟೇಜಸ್ ಆಫ್ ಓವರ್ ಹೆಡ್ ಟ್ರಾನ್ಸ್ಮಿಷನ್ ಲೈನ್. ಸೊ ಓವರ್ ಹೆಡ್ ಟ್ರಾನ್ಸ್ಮಿಷನ್ ಲೈನಲ್ಲಿ ಏನೇನು ಅಡ್ವಾಂಟೇಜು ಅಂದರೆ ಟ್ರಾನ್ಸ್ಮಿಷನ್ ಹೈ ಪವರ್ ಟ್ರಾನ್ಸ್ಮಿಷನ್ ಅನ್ನೋದು ಇರುತ್ತೆ. ಅಂದರೆ ನಾವು ವೋಲ್ಟೇಜ್ ಹೈ ಪವರ್ ಟ್ರಾನ್ಸ್ಮಿಷನ್ ವೋಲ್ಟೇಜನ್ನು ಟ್ರಾನ್ಸ್ಮಿಟ್ ಮಾಡ್ಬೋದು, ಹೈ ವೋಲ್ಟೇಜ್ನ. ಅದೇ ಕಂಪೇರ್ ಮಾಡಿದರೆ ಅಂಡರ್ಗ್ರೌಂಡಲ್ಲಿ ಓನ್ಲಿ ಲೋ ವೋಲ್ಟೇಜ್ನ ಟ್ರಾನ್ಸ್ಮಿಟ್ ಮಾಡೋದು ಅವಶ್ಯಕತೆ ಅಷ್ಟೇ ಇದೆ. ಸೊ ಅದರ ಸಲುವಾಗಿ ಅಡ್ವಾಂಟೇಜಸ್ ಆಫ್ ಓವರ್ ಹೆಡ್ನ ಹೈ ಪವರ್ ಟ್ರಾನ್ಸ್ಮಿಷನ್ ಸಲುವಾಗಿ ಯೂಸ್ ಮಾಡ್ತಾರೆ. ಲೋ ಇನ್ಸ್ಟಾಲೇಷನ್ ಆ್ಯಂಡ್ ಮೆಟೀರಿಯಲ್ ಕಾಸ್ಟ್. ಸೊ ಇನ್ಸ್ಟಾಲೇಷನ್ ಮಟೀರಿಯಲ್ ಕಾಸ್ಟ್ ನೋಡಿದರೆ ಓವರ್ ಹೆಡ್ಡಲ್ಲಿ ಲೋ ಇರುತ್ತೆ. ನೆಕ್ಸ್ಟ್ ಅಂದರೆ ಇನ್ಸ್ಟಾಲೇಷನ್ ಮಾಡಬೇಕು ಓವರ್ ಹೆಡ್ ಆದರೆ, ಆ್ಯಂಡ್ ಆಲ್ಸೋ ಮೇನ್ ಕಾಂಪೊನೆಂಟ್ಸ್ ಹೇಳಿದ್ನಲ್ಲ ಏನೇನು ಮಟೀರಿಯಲ್ಸ್ ಯೂಸ್ ಮಾಡ್ತಾರೆ ಅದನ್ನು ಯೂಸ್ ಮಾಡಬೇಕಾದ್ರೆ ಇನ್ಸ್ಟಾಲೇಷನ್ ಸ್ವಲ್ಪ ಕಡಿಮೆ ಇರ್ಬೋದು ಕಂಪೇರ್ ಮಾಡಿದರೆ. ಅಂಡರ್ಗ್ರೌಂಡ್ ಕಂಪೇರ್ ಮಾಡಿದರೆ ಓವರ್ ಹೆಡ್ ಟ್ರಾನ್ಸ್ಮಿಷನ್ ಲೈನಲ್ಲಿ ಇನ್ಸ್ಟಾಲೇಷನ್ ಕಾಸ್ಟ್ ಅನ್ನೋದು ಮಟೀರಿಯಲ್ ಕಾಸ್ಟ್ ಅನ್ನೋದು ಕಮ್ಮಿ ಇರುತ್ತೆ. ನೆಕ್ಸ್ಟ್ ದ ಫಾಲ್ಟ್ ಆರ್ ಡ್ಯಾಮೇಜ್ ಇನ್ ಓವರ್ ಹೆಡ್ ಲೈನ್ಸ್ ಕ್ಯಾನ್ ಬಿ ಈಸಿಲಿ ಲೊಕೇಟ್. ಸೊ ಓವರ್ ಹೆಡ್ ಲೈನಲ್ಲಿ ಏನಾದರೂ ಫಾಲ್ಟ್ ಡ್ಯಾಮೇಜ್ ಆಕಾರಾದರೆ ಈಸಿಲಿ ನಾವು ಅದನ್ನು ವಿಸಿಬಲ್ ಇರುತ್ತೆ, ಸೊ ಈಸಿಲಿ ಲೊಕೇಟ್ ಮಾಡ್ಬೋದು. ನೆಕ್ಸ್ಟ್ ಮೇಂಟೆನೆನ್ಸ್ ಆಫ್ ದ ಲೈನ್ ಈಸ್ ಈಸಿ. ಸೊ ಓವರ್ ಹೆಡ್ ಟ್ರಾನ್ಸ್ಮಿಷನ್ ಲೈನ್ ಮೇಂಟೆನೆನ್ಸ್ ಭಾಳ ಈಸಿ ಇರುತ್ತೆ. ಲಾಸ್ಟ್ ನೋಡಿದರೆ ಎಕ್ಸ್ಟೆನ್ಷನ್ ಆರ್ ಜಾಯ್ನಿಂಗ್ ಆನ್ ಓವರ್ ಹೆಡ್ ಲೈನ್ಸ್ ಕ್ಯಾನ್ ಬಿ ಪರ್ಫಾರ್ಮ್ಡ್ ಈಸಿಲಿ ಆ್ಯಂಡ್ ಇಟ್ ಫೆಸಿಲಿಟೇಟ್ಸ್ ಈಸಿ ರಿಪ್ಲೇಸಿಂಗ್. ಸೊ ಎಕ್ಸ್ಟೆನ್ಷನ್ ಏನಾದರೂ ವೋಲ್ಟೇಜ್ ಟ್ರಾನ್ಸ್ಮಿಷನ್ ಹೈ ವೋಲ್ಟೇಜ್ ಟ್ರಾನ್ಸ್ಮಿಷನ್ ಇನ್ನೂ ಎಕ್ಸ್ಟೆನ್ಷನ್ ಮಾಡಬೇಕಂದ್ರೆ ಈಸಿ ಇರುತ್ತೆ, ಆ್ಯಂಡ್ ಆಲ್ಸೋ ಈಸಿ ರೀಪ್ಲೇಸಿಂಗ್ ಫೆಸಿಲಿಟಿ ಇರುತ್ತೆ. ಸೊ ದೀಸ್ ಆರ್ ದ ಅಡ್ವಾಂಟೇಜಸ್ ಆಫ್ ಓವರ್ ಹೆಡ್ ಟ್ರಾನ್ಸ್ಮಿಷನ್ ಲೈನ್. ನೆಕ್ಸ್ಟ್ ವಿ ವಿಲ್ ಸಿ ಅಬೌಟ್ ದ ಡಿಸ್ಅಡ್ವಾಂಟೇಜಸ್. ಡಿಸ್ಅಡ್ವಾಂಟೇಜಸ್ ಏನು ಅಂದರೆ, ಸೊ ನಮ್ಗೆ ಗೊತ್ತು ಓವರ್ ಹೆಡ್ ಟ್ರಾನ್ಸ್ಮಿಷನ್ ಲೈನ್ ನಾವು ದಾರಿಯಲ್ಲಿ ಹೋಗುವಾಗ ನೋಡ್ತೀವಿ. ಸೊ ಅಂದರೆ ಸರೌಂಡಿಂಗ್ಸ್ಗೆ ಈ ಒಂದು ಓವರ್ ಹೆಡ್ ಲೈನ್ ಎಕ್ಸ್ಪೋಸ್ ಆಗಿರೋದ್ರಿಂದ ಸೇಫ್ಟಿ ರಿಸ್ಕ್ ಈಸ್ ಹೈ. ಸೇಫ್ಟಿ ಅನ್ನೋದು ಸ್ವಲ್ಪ ರಿಸ್ಕ್ ಇರುತ್ತೆ. ನೆಕ್ಸ್ಟ್ ಎ ಕಂಟಿನ್ಯೂಸ್ ಪಾತ್ ಫಾರ್ ದ ಲೈನ್ಸ್ ಕ್ರಿಯೇಟ್ಸ್ ಅಬ್ಸ್ಟ್ರಕ್ಷನ್ಸ್. ಸೊ ಓವರ್ ಹೆಡ್ ಟ್ರಾನ್ಸ್ಮಿಷನ್ ಲೈನಲ್ಲಿ ಹೈ ವೋಲ್ಟೇಜ್ ಅನ್ನೋದು ಕಂಟಿನ್ಯೂಸ್ ಪಾತ್ ಇರುತ್ತಲ್ಲ, ಅಲ್ಲಿ ಸ್ವಲ್ಪ ಅಬ್ಸ್ಟ್ರಕ್ಷನ್ ಆಗುತ್ತೆ. ಅಂದರೆ ಬ್ಲಾಕಿಂಗ್ ಆಫ್ ಪಾತ್ ಡ್ಯೂ ಟು ವೆದರ್ ಕಂಡೀಷನ್ ಆಗಿರ್ಬೋದು, ರೇನಿ ಸೀಸನ್ ಆಗಿರ್ಬೋದು. ಸೊ ಈ ಒಂದು ಓವರ್ ಹೆಡ್ ಲೈನ್ ಎಕ್ಸ್ಪೋಸ್ಡ್ ಆಗಿರೋದು ಅಟ್ಮಾಸ್ಫಿಯರಿಗೆ ಎಕ್ಸ್ಪೋಸ್ ಆಗಿರೋದ್ರಿಂದ ಸಮ್ಟೈಮ್ಸ್ ಏನಾಗುತ್ತೆ ಆ ಕಂಟಿನ್ಯೂಸ್ ಪಾತ್ ಬ್ಲಾಕ್ ಆಗ್ಬೋದು, ಅದು ಡಿಸ್ಅಡ್ವಾಂಟೇಜ್. ವಲ್ನಿಯರಬಲ್ ಟು ಲೈಟ್ನಿಂಗ್ ಸ್ಟ್ರೈಕ್ಸ್. ಸೊ ಲೈಟ್ನಿಂಗ್ ಸ್ಟ್ರೈಕ್ಸ್ ಬಂದಾಗ ಏನಾಗುತ್ತೆ ಈಸಿಲಿ ಎಫೆಕ್ಟ್ ಆಗೋ ಚಾನ್ಸಸ್ ಇದೆ ಓವರ್ ಹೆಡ್ ಲೈನ್ಸ್. So these are the advantages and disadvantages of overhead lines. Next we will see about a comparison. ಈಗ ಕಂಪ್ಯಾರಿಸನ್ ನೋಡೋಣ, ಓವರ್ ಹೆಡ್ ಮತ್ತು ಅಂಡರ್ಗ್ರೌಂಡ್ ಕೇಬಲ್ಗೆ ಏನೇನು ಕಂಪ್ಯಾರಿಸನ್. ಸೊ ನೋಡ್ಬೋದು ಫಸ್ಟ್ ಪರ್ಟಿಕ್ಯುಲರಲ್ಲಿ ಏನೇನು ಕಂಪ್ಯಾರಿಸನ್ ಮಾಡ್ಬೋದು. ನೆಕ್ಸ್ಟ್ ಓವರ್ ಹೆಡ್ ಅಂಡರ್ಗ್ರೌಂಡ್ ಸಿಸ್ಟಮ್. ಪಬ್ಲಿಕ್ ಸೇಫ್ಟಿ. ಓಕೆ, ಓವರ್ ಹೆಡ್ ಮತ್ತು ಅಂಡರ್ಗ್ರೌಂಡ್ ಪಬ್ಲಿಕ್ ಸೇಫ್ಟಿಗೆ ಕಂಪೇರ್ ಮಾಡಿದರೆ ಇಟ್ ಈಸ್ ಲೆಸ್ ಸೇಫ್. ಓಕೆ, ಅಂಡರ್ಗ್ರೌಂಡ್ ಸಿಸ್ಟಮ್ ಇಟ್ ಈಸ್ ಮೋರ್ ಸೇಫ್ ಬಿಕಾಸ್ ಇಟ್ ಈಸ್ ಇನ್ಸ್ಟಾಲ್ಡ್ ಇನ್ ದ ಅಂಡರ್ಗ್ರೌಂಡಲ್ಲಿ ಇನ್ಸ್ಟಾಲ್ ಮಾಡಿದ್ರಿಂದ ಇಲ್ಲಿ ಪಬ್ಲಿಕ್ಗೆ ಸೇಫ್ಟಿ ಚೆನ್ನಾಗಿರುತ್ತೆ. ಬಟ್ ಓವರ್ ಹೆಡ್ ಓವರ್ ಆಗಿರೋದ್ರಿಂದ ಏನಾಗಿರುತ್ತೆ ಲೆಸ್ ಆಗಿ ಸೇಫ್ಟಿ ಇರುತ್ತೆ. ಇನ್ಷಿಯಲ್ ಕಾಸ್ಟ್. ಸೊ ನಾನು ಆಲ್ರೆಡಿ ಹೇಳಿದೆ ಮಟೀರಿಯಲ್ಸ್ ಏನೇನು ಯೂಸ್ ಮಾಡ್ತಾರೆ ಓವರ್ ಹೆಡ್ ಲೈನಲ್ಲಿ ಅಲ್ಲಿ ಸ್ವಲ್ಪ ಕಾಸ್ಟ್ ಕಮ್ಮಿ ಆಗಿರ್ಬೋದು, ಯಾಕಂದರೆ ಅಲ್ಲಿ ಇನ್ಸುಲೇಷನ್ ಅನ್ನೋದು ನಾವು ಮಾಡಲ್ಲ ಓವರ್ ಹೆಡ್ ಲೈನಲ್ಲಿ. ಸೊ ಏರೇ ಇನ್ಸುಲೇಷನ್ ಮೀಡಿಯಮ್ ಥರ ಆ್ಯಕ್ಟ್ ಆಗುತ್ತೆ. ಬಟ್ ಅಂಡರ್ಗ್ರೌಂಡ್ ಸಿಸ್ಟಮಲ್ಲಿ ನೀವು ನೋಡಿದ್ರಲ್ಲಿ ಕೇಬಲ್ಗೆ ಇನ್ಸುಲೇಷನ್ ಯಾವ ಥರ ಪ್ರೊಟೆಕ್ಷನ್ ಇರಬೇಕು, ಇದಕ್ಕಂದರೆ ಕೇಬಲ್ ಗ್ರೌಂಡಲ್ಲಿ ಡಿಗ್ ಮಾಡಿ ಹಾಕ್ತೀವಲ್ಲ, ಅದ್ರ ಸಲುವಾಗಿ ಮಾಯ್ಶ್ಚರ್ ಅನ್ನೋದು ಭಾಳ ಇರುತ್ತೆ ಗ್ರೌಂಡಲ್ಲಿ. ಸೊ ಅದ್ರ ಸಲುವಾಗಿ ಕಾಸ್ಟ್ ಅನ್ನೋದು ಸ್ವಲ್ಪ ಜಾಸ್ತಿ ಇರುತ್ತೆ. ನೆಕ್ಸ್ಟ್ ಫಾಲ್ಟ್ ನೋಡಿದರೆ ಫಾಲ್ಟ್ ಅಕ್ಕರ್ ಫ್ರಿಕ್ವೆಂಟ್ಲಿ. ಓವರ್ ಹೆಡ್ ಅಟ್ಮಾಸ್ಫಿಯರಿಗೆ ಎಕ್ಸ್ಪೋಸ್ಡ್ ಇರೋದ್ರಿಂದ ಏನಾಗುತ್ತೆ ಓವರ್ ಹೆಡ್ ಟ್ರಾನ್ಸ್ಮಿಷನ್ ಲೈನಲ್ಲಿ ಫಾಲ್ಟ್ ಅನ್ನೋದು ಜಾಸ್ತಿ ಅಕ್ಕರ್ ಆಗುತ್ತೆ. ಕಂಪೇರ್ ಮಾಡಿದರೆ ಅಂಡರ್ಗ್ರೌಂಡ್ ಸಿಸ್ಟಮಲ್ಲಿ ವೆರಿ ರೇರ್ ಚಾನ್ಸಸ್ ಆಫ್ ಫಾಲ್ಟ್. ಸೊ ಕಮ್ಮಿ ಫಾಲ್ಟ್ ಇರುತ್ತೆ ಅಂಡರ್ಗ್ರೌಂಡ್ ಕೇಬಲ್ ಎಲ್ಲ, ಯಾಕಂದರೆ ಪ್ರೊಟೆಕ್ಷನ್ ಎಲ್ಲ ನೋಡಿದ್ರಲ್ಲ ಅದ್ರ ಸಲುವಾಗಿ ಕಮ್ಮಿ ಫಾಲ್ಟ್ ಅಕ್ಕರಾಗೋ ಚಾನ್ಸಸ್ ಇರುತ್ತೆ. ಬಟ್ ಓವರ್ ಹೆಡ್ಗೆ ಭಾಳ ಅಕ್ಕರಾಗುತ್ತೆ, ಫ್ರೀಕ್ವೆಂಟ್ಲಿ ಅಕ್ಕರಾಗೋ ಚಾನ್ಸಸ್ ಇರುತ್ತೆ. ಅಪೀರಿಯನ್ಸ್. ಸೊ ಇಲ್ಲಿ ನೋಡ್ಬೋದು ಅಪೀರಿಯನ್ಸ್ಗೆ ಕಂಪೇರ್ ಮಾಡಿದರೆ ಇಟ್ ಈಸ್ ಮೋರ್ ಫ್ಲೆಕ್ಸಿಬಲ್ ಆ್ಯಸ್ ನ್ಯೂ ಕಂಡಕ್ಟರ್ಸ್ ಕ್ಯಾನ್ ಬಿ ಲೇಡ್ ಅಲಾಂಗ್ ಎಕ್ಸಿಸ್ಟಿಂಗ್ ಕಂಡಕ್ಟರ್. ಅಪೀರೆನ್ಸ್ ನೋಡ್ಬೋದು ಫ್ಲೆಕ್ಸಿಬಲ್. ಓಕೆ, ಕಂಡಕ್ಟರ್ಸ್ ಅನ್ನೋದು ಫ್ಲೆಕ್ಸಿಬಲ್ ಇರುತ್ತೆ ಆ್ಯಂಡ್ ಅಲಾಂಗ್ ಎಕ್ಸಿಸ್ಟಿಂಗ್ ಕಂಡಕ್ಟರ್ ಜೊತೆಗೆ ನ್ಯೂ ಕಂಡಕ್ಟರ್ನ ಜಾಯಿನ್ ಮಾಡಿ ನಾವು ಟ್ರಾನ್ಸ್ಮಿಷನ್ ಅನ್ನೋದನ್ನು ಕಂಟಿನ್ಯೂ ಮಾಡ್ಬೋದು. ಬಟ್
ಅಂಡರ್ಗ್ರೌಂಡ್ ಕೇಬಲ್ಗೆ ಕಂಪೇರ್ ಮಾಡಿ ಇಟ್ ಈಸ್ ನಾಟ್ ಫ್ಲೆಕ್ಸಿಬಲ್ ಹ್ಯಾಸ್ ನ್ಯೂ ಕಂಡಕ್ಟರ್ಸ್ ಆರ್ ಟು ಬಿ ಲೇಡ್ ಇನ್ ನ್ಯೂ ಚಾನಲ್ಸ್. ಸೊ ಏನಾದರೂ ಇನ್ನು ಎಕ್ಸ್ಟೆಂಡ್ ಮಾಡಬೇಕು ವೋಲ್ಟೇಜ್ ಅಂದರೆ ಅಂಡರ್ಗ್ರೌಂಡ್ ಸಿಸ್ಟಮಲ್ಲಿ ಏನಾದರೂ ಎಕ್ಸ್ಟೆನ್ಷನ್ ಮಾಡಬೇಕು ವೋಲ್ಟೇಜ್ ಟ್ರಾನ್ಸ್ಮಿಷನ್ ಅಂದರೆ ಅಲ್ಲಿ ನ್ಯೂ ಕೇಬಲ್ಸೇ ಕಂಪಲ್ಸರಿ ಹಾಕಬೇಕು. ನೆಕ್ಸ್ಟ್ ಇಲ್ಲಿ ನೋಡ್ಬೋದು ಲೊಕೇಶನ್ ಆಫ್ ಫಾಲ್ಟ್. ಓವರ್ ಹೆಡ್ ಸಿಸ್ಟಮಲ್ಲಿ ನಾವು ಎಕ್ಸ್ಪೋಸ್ಡ್ ಆಗಿರೋದ್ರಿಂದ ಈಸಿಯಾಗಿ ಫಾಲ್ಟ್ ಎಲ್ಲಾಗಿದೆ ಅಂತ ನಾವು ಈಸಿಯಾಗಿ ನೋಡ್ಬೋದು. ಬಟ್ ಅಂಡರ್ಗ್ರೌಂಡ್ ಸಿಸ್ಟಮಲ್ಲಿ ಇಟ್ ಈಸ್ ವೆರಿ ಡಿಫಿಕಲ್ಟ್. ಇದಕ್ಕಂದರೆ ಅಲ್ಲಿ ಫಾಲ್ಟ್ ಲೊಕೇಶನ್ ಅಷ್ಟು ಈಸಿಯಾಗಿ ಫೈಂಡ್ ಔಟ್ ಮಾಡೋಕ್ಕೆ ಆಗಲ್ಲ. ನೆಕ್ಸ್ಟ್ ರಿಪೇರಿ ನೋಡಿದ್ರೆ ಓವರ್ ಹೆಡ್ ಲೈನ್ ಟ್ರಾನ್ಸ್ಮಿಷನ್. ಸೊ ಫಾಲ್ಟ್ ಯಾವ ಥರ ಲೊಕೇಟ್ ಆಗಿರುತ್ತಲ್ಲೋ ಈಸಿಯಾಗಿ ನೋಡ್ಬೋದು, ಅದೇ ಥರ ಈಸಿಯಾಗಿ ರಿಪೇರಿ ಮಾಡ್ಬೋದು. ಬಟ್ ಅಂಡರ್ಗ್ರೌಂಡ್ ಸಿಸ್ಟಮಲ್ಲಿ ಇಟ್ ಈಸ್ ವೆರಿ ಡಿಫಿಕಲ್ಟ್. ವರ್ಕಿಂಗ್ ವೋಲ್ಟೇಜ್ ನೋಡಿದರೆ ಓವರ್ ಹೆಡ್ ಸಿಸ್ಟಮು ಅಪ್ ಟು 400 kV ಆ್ಯಂಡ್ ಎಬೋ ಇರ್ಬೋದು. ನೆಕ್ಸ್ಟ್ ಬಟ್ ಅಂಡರ್ಗ್ರೌಂಡ್ ಸಿಸ್ಟಮ್ ಇಟ್ ಈಸ್ ಲಿಮಿಟೆಡ್ 66 kV ವರೆಗೆ ಮಾತ್ರ ಈ ಒಂದು ಅಂಡರ್ಗ್ರೌಂಡ್ ಸಿಸ್ಟಮಿಂದ ನಾವು ಟ್ರಾನ್ಸ್ಮಿಟ್ ಮಾಡ್ಬೋದು. ನೋಡಿ ಡ್ಯೂ ಟು ಇನ್ಸುಲೇಷನ್ ಡಿಫಿಕಲ್ಟಿ ಯಾಕಂದರೆ ವೋಲ್ಟೇಜ್ ಇನ್ನೂ ಜಾಸ್ತಿ ಮಾಡ್ಕೋತ ಹೋದರೆ ಇಲ್ಲಿ ಇನ್ಸುಲೇಷನ್ ಅನ್ನೋದು ಜಾಸ್ತಿ ಮಾಡ್ಕೋತಾವೆ. ಇನ್ಸುಲೇಷನ್ ಜಾಸ್ತಿ ಆದರೆ ಕಾಸ್ಟ್ ಅನ್ನೋದು ಜಾಸ್ತಿ ಆಗುತ್ತೆ, ಅದಕ್ಕೆ ಇನಿಷಿಯಲ್ ಕಾಸ್ಟ್ ಜಾಸ್ತಿ ಆಗುತ್ತೆ ಅಂಡರ್ಗ್ರೌಂಡ್. ಸೊ ಅಪ್ ಟು 66 kV ವರೆಗೆ ಮಾತ್ರ ಈ ಒಂದು ಅಂಡರ್ಗ್ರೌಂಡ್ ಸಿಸ್ಟಮ್ ಟ್ರಾನ್ಸ್ಮಿಷನ್ ಸಲುವಾಗಿ ಯೂಸ್ ಮಾಡ್ತಾರೆ. ನೆಕ್ಸ್ಟ್ ಲೈಟ್ನಿಂಗ್ ನೋಡ್ಬೋದು. ಮೋರ್ ಚಾನ್ಸಸ್ ಆಫ್ ಬೀಯಿಂಗ್ ಸಬ್ಜೆಕ್ಟೆಡ್ ಟು ಲೈಟ್ನಿಂಗ್. ಸೊ ಓವರ್ ಹೆಡ್ ಸಿಸ್ಟಮ್ ಎಕ್ಸ್ಪೋಸ್ಡ್ ಇರೋದ್ರಿಂದ ರೈನಿ ಸೀಸನಲ್ಲಿ ಲೈಟ್ನಿಂಗ್ಸ್ ಭಾಳ ಇರುತ್ತಲ್ಲ, ಅದರಿಂದ ಓವರ್ ಹೆಡ್ ಟ್ರಾನ್ಸ್ಮಿಷನ್ಗೆ ಎಫೆಕ್ಟ್ ಆಗುತ್ತೆ. ಬಟ್ ಅಂಡರ್ಗ್ರೌಂಡ್ಗೆ ಸ್ವಲ್ಪ ಅಷ್ಟೇನು ಎಫೆಕ್ಟ್ ಆಗಲ್ಲ. ಸಪ್ಲೈ ಇಂಟ್ರಪ್ಷನ್ ಆಗುತ್ತಲ್ವ, ಪವರ್ ಕಟ್ ಆಗೋದು. ಸೊ ಮೋರ್ ಚಾನ್ಸಸ್ ಆಫ್ ಓವರ್ ಹೆಡ್ಡಲ್ಲಿ ಈ ಒಂದು ಇಂಟ್ರಪ್ಷನ್ ಅನ್ನೋದು ಫ್ರಿಕ್ವೆಂಟ್ಲಿ ಅಕ್ಕರ್ ಆಗುತ್ತೆ. ಬಟ್ ಅಂಡರ್ಗ್ರೌಂಡ್ ಸಿಸ್ಟಮಲ್ಲಿ ಈ ಥರ ಲಿಟಲ್ ಚಾನ್ಸಸ್, ಯಾಕಂದರೆ ಟ್ರಾನ್ಸ್ಮಿಷನ್ ವೋಲ್ಟೇಜ್ ಟ್ರಾನ್ಸ್ಮಿಟ್ ಮಾಡೋದು ಲೆಸ್ ಆಗಿರುತ್ತೆ, ಬಟ್ ಸಪ್ಲೈ ಇಂಟ್ರಪ್ಷನ್ ಆಗಲ್ಲ, ಸ್ವಲ್ಪ ರೇರ್ ಆಗುತ್ತೆ. ನೆಕ್ಸ್ಟ್ ಇಂಟರ್ಫಿಯರೆನ್ಸ್ ವಿತ್ ದ ಕಮ್ಯುನಿಕೇಷನ್ ಸಿಸ್ಟಮ್. ಸೊ ಓವರ್ ಹೆಡ್ ಕಮ್ಯುನಿಕೇಷನ್ ಸಿಸ್ಟಮ್ಸ್ ಏನಾದರೂ ಇದ್ದರೆ ಅದರಲ್ಲಿ ಸ್ವಲ್ಪ ಇಂಟರ್ಫಿಯರೆನ್ಸ್ ಆಗುತ್ತೆ. ಬಟ್ ಈ ಅಂಡರ್ಗ್ರೌಂಡ್ ಸಿಸ್ಟಮಲ್ಲಿ ನೋ ಇಂಟರ್ಫಿಯರೆನ್ಸ್ ವಿತ್ ಕಮ್ಯುನಿಕೇಷನ್ ಸಿಸ್ಟಮ್ಗೆ ಇಂಟರ್ಫಿಯರೆನ್ಸ್ ಆಗಲ್ಲ. ಇನ್ಸುಲೇಷನ್ ಕಾಸ್ಟ್ ನೋಡ್ಬೋದು. ಆಲ್ರೆಡಿ ಹೇಳಿದ್ನಲ್ಲ, ಓವರ್ ಹೆಡ್ ಸಿಸ್ಟಮಲ್ಲಿ ಇನ್ಸುಲೇಷನ್ ಅನ್ನೋದು ಮಾಡಲ್ಲ. ಓಕೆ, ದ ಓವರ್ ಹೆಡ್ ಕಂಡಕ್ಟರ್ಸ್ ಆರ್ ಬೇರ್ ಸಪೋರ್ಟೆಡ್ ಆನ್ ಸ್ಟೀಲ್ ಟವರ್ಸ್ ಥ್ರೂ ದ ಇನ್ಸುಲೇಟರ್ಸಿಂದ ಸಪೋರ್ಟ್ ಮಾಡೋದ್ರಿಂದ ಅಲ್ಲಿ ಇನ್ಸುಲೇಷನ್ಗೆ ಅಲ್ಲಿ ಸ್ಪೇಸಿಂಗ್ ಇರುತ್ತೆ, ಕಂಡಕ್ಟರ್ಗೆ ಸ್ಪೇಸಿಂಗ್ ಇರುತ್ತೆ, ಒಂದು ಕಂಡಕ್ಟರ್ಗೆ ಅನದರ್ ಕಂಡಕ್ಟರ್ಗೆ ಸ್ಪೇಸಿಂಗ್ ಇರುತ್ತೆ. ಅದರ ಸಲುವಾಗಿ ಇನ್ಸುಲೇಷನ್ ಅನ್ನೋದು ಇಲ್ಲಿ ಮಾಡಲ್ಲ. ಬಟ್ ಇನ್ಸುಲೇಟರ್ಸ್ ಕನೆಕ್ಟ್ ಮಾಡಿ ಆ ಸ್ಪೇಸಿಂಗ್ ಅನ್ನೋದು ಕ್ರಿಯೇಟ್ ಮಾಡ್ತಾರೆ. ಬಟ್ ಅಂಡರ್ಗ್ರೌಂಡ್ ಕೇಬಲಲ್ಲಿ ಕಂಪಲ್ಸರಿ ಇನ್ಸುಲೇಷನ್ ಅನ್ನೋದು ಇರುತ್ತೆ. ನೋಡಿದ್ರೆಲ್ಲ ಹೈ ಗ್ರೇಡ್ ಟೇಪ್ ಇರುತ್ತೆ, ಮೆಟಲ್ ಶೀಟ್ ಕವರ್ ಮಾಡಬೇಕಾಗುತ್ತೆ, ಬೆಡ್ಡಿಂಗ್ ಸರ್ವಿಂಗ್ ಇವೆಲ್ಲ ಮಾಡಬೇಕಾಗತ್ತೆ. ಸೊ ಇನ್ಸುಲೇಷನ್ ಕಾಸ್ಟ್ ಅನ್ನೋದು ಜಾಸ್ತಿ ಇರುತ್ತೆ. ಎರೆಕ್ಷನ್. ಸೊ ನಾವು ಈ ಒಂದು ಎರೆಕ್ಷನ್ ಓವರ್ ಹೆಡ್ ಲೈನ್ ಎರೆಕ್ಷನ್ ಮಾಡಬೇಕಂದ್ರೆ ಕಂಪೇರಿಲಿ ಲೆಸ್ ಎರೆಕ್ಷನ್ ಕಾಸ್ಟ್. ಬಟ್ ಅಂಡರ್ಗ್ರೌಂಡ್ ಕೇಬಲ್ಗೆ ಎರೆಕ್ಷನ್ ಕಾಸ್ಟ್ ಅನ್ನೋದು ಭಾಳ ಸ್ವಲ್ಪ ಹೈ ಇರುತ್ತೆ. ಈ ಒಂದು ಓವರ್ ಹೆಡ್ ಟ್ರಾನ್ಸ್ಮಿಷನಲ್ಲಿ ಇದಕ್ಕೆ ಯೂಸ್ ಮಾಡ್ತಾರೆ, ಯೂಸಸ್ ಏನು ಅಂದರೆ ಲಾಂಗ್ ಡಿಸ್ಟೆನ್ಸ್ ಪರ್ಪಸ್ ಈ ಒಂದು ಓವರ್ ಹೆಡ್ ಟ್ರಾನ್ಸ್ಮಿಷನ್ ಯೂಸ್ ಮಾಡ್ತಾರೆ. ಸಪೋಸ್ ಲೇಕ್ ಏನಾದರೂ ಬಂದರೆ ಅಲ್ಲಿ ಈ ಒಂದು ಓವರ್ ಹೆಡ್ ಟ್ರಾನ್ಸ್ಮಿಷನ್ ಅನ್ನೋದು ಯೂಸ್ ಮಾಡ್ತಾರೆ. ಬಟ್ ಪಾಪ್ಯುಲೇಷನ್ ಎಲ್ಲಿ ಜಾಸ್ತಿ ಇರುತ್ತೋ ಅಲ್ಲಿ ಈ ಒಂದು ಓವರ್ ಹೆಡ್ ಸಿಸ್ಟಮ್ ಸುಟೇಬಲ್ ಆಗಲ್ಲ, ಯಾಕಂದರೆ ವೈರ್ಸ್ ಅನ್ನೋದು ಸೇಫ್ಟಿ ಇರಲ್ಲ ಪಾಪ್ಯುಲೇಷನ್ಗೆ. ಸೊ ಅದ್ರ ಸಲುವಾಗಿ ಅಂಡರ್ಗ್ರೌಂಡ್ ಕೇಬಲ್ ಅರ್ಬನ್ ಸರ್ವಿಸಲ್ಲಿ ಜಾಸ್ತಿ ಯೂಸ್ ಮಾಡ್ತಾರೆ. ಸೊ ದೀಸ್ ಆರ್ ದ ಕಂಪ್ಯಾರಿಸನ್ ಬಿಟ್ವೀನ್ ದ ಓವರ್ ಹೆಡ್ ಆ್ಯಂಡ್ ದ ಅಂಡರ್ಗ್ರೌಂಡ್ ಸಿಸ್ಟಮ್. Thank you.